ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ಇವತ್ತಿನ ಭಾರತದ ಸ್ಥಿತಿ ಅನ್ಬೋದು ನಾವು ಬೇಕಾದಷ್ಟು ಡೆವಲಪ್ ಆಗಿದ್ವಿ. 5ನೇದ್ದು 4ನೇದ್ದು 3ನೇದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆರ್ಥಿಕ ಭದ್ರಾಗಿದ್ದೀವಿ ಅಂತೇಳಿ ಅದಾಗಿಲ್ಲ, ಟೊಳ್ಳಾಗಿದ್ದೀವಿ. ಉದ್ಯೋಗಗಳಿಲ್ಲ. ಸಾಕ್ಷಿನ ಜನ್ಜಿ ಅಥವಾ CGP ಹುಟ್ಟಿದ್ದು. ಒಂದು ವೇಳೆ ಎಲ್ಲ ನೆಮ್ಮದಿಯಿಂದಿದ್ರೆ, ಎಲ್ಲರಿಗೂ ಉದ್ಯೋಗಗಳಿದ್ರೆ, ಎಲ್ಲರೂ ತಮ್ಮ ಉದ್ಯೋಗ ಮಾಡ್ತಾ ಇದ್ರೆ ಇವು ಹುಟ್ಟತಾನೆ ಇರಲಿಲ್ಲ. ಇದು ನಾವು ಮೊದಲು ತಿಳ್ಕೊಬೇಕಾಗಿತ್ತು. ಇವತ್ತು ಇಂಥ ಸಂದರ್ಭದಲ್ಲಿ ಅದರಲ್ಲೂ ಮುಖ್ಯವಾಗಿ ಜನ್ಜಿ ಅಥವಾ CGP ನಿಮ್ಗೆ ಗೊತ್ತದ, ಪೇಪರ್ ಲೀಕ್ ಸಲುವಾಗಿ, ಇಲ್ಲಿ ಎಜುಕೇಷನ್ ಸಲುವಾಗಿ, ಇಲ್ಲಿ ಎಕ್ಸಾಮ್ ಸಲುವಾಗಿ ಹುಟ್ಕೊಂಡಂತಿದ್ದು ದೊಡ್ಡ ಪ್ರಮಾಣದಲ್ಲಿ ಹುಟ್ಕೊಂಡದೆ ಇವತ್ತು. ಅದರಲ್ಲೂ ಸೋನಮ್ ವಾಂಗ್ಚುಕ್ 26 ದಿನ ಉಪವಾಸ ಕೊಡ್ತಿದ್ರು, 26 ಡೇ. ಅವ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ, ಅಖಿಲ ಭಾರತ ವಿದ್ಯಾರ್ಥಿ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷೆ ನೇಹಾ ಬೋರಾ 23 ದಿನ ಉಪವಾಸಿದ್ರು. ಈ ಯುವತಿ ಜನ್ಜಿ. ಇವತ್ತು ಇನ್ನೊಂದು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದರೆ, ಈ ದೇಶಕ್ಕೆ ನಾವು ಏನೋ ತಿಳ್ಕೊಂಡು ಏನೋ ರಚನೆ ಮಾಡಿದ್ವಿ, ಅಂಥದ್ದು ವ್ಯವಸ್ಥೆ ತಂದುಬಿಟ್ವಿ. ಇಲ್ಲೇ ಕೇವಲ ಬುದ್ಧಿವಂತ 5-10% ಜನ ಅನುಕೂಲ ಆಗುವಂಥ ವ್ಯವಸ್ಥೆ ನಾವು ಮಾಡ್ಕೊಂಡಿವಿ. ಇವತ್ತು ಉಳಿದವ್ರಿಗೆ ಇಲ್ಲಿ ಏನೂ ಇಲ್ಲ. ದನದ ದುಡಿದು ದನ ಹಾಕಿ, ದನಕ್ಕೆ ಎಷ್ಟು ಆಗ್ತಾರೆ ಅದು ಹಾಕ್ಕೊಂಡು ಊಟ ಮಾಡ್ಕೊಂಡು ಇವರು ಯಾರು 300 ರೂಪಾಯಿ ಕೊಡ್ತಾರೆ, 400 ರೂಪಾಯಿ ಪಗಾರ ಕೊಡ್ತಾರೆ, 500 ಕೊಡ್ತಾರೆ, ಅವತ್ತು ಅವಶ್ಯಕತೆ ಕೊಡ್ತಾರೆ, ನಡೀಪ ಅಂತ ಹೇಳ್ತಾರೆ. ಈ ವ್ಯವಸ್ಥೆ 90%, 85 to 90% ಜನಕ್ಕೆ ಬಂದುಬಿಟ್ಟದೆ. ಇವತ್ತು ಕಾಂಟ್ರಾಕ್ಟ್ ಲೇಬರ್ ಬಂದುಬಿಟ್ಟದ. 10%ದಲ್ಲಿ ಒಂದು 5% ಮಧ್ಯಮ ವರ್ಗದವ್ರು ಇದ್ದಾರೆ ಪಾಪ. ಅವರ ಮಕ್ಕಳಿಗೆ ಇವತ್ತು ಕಲಿಲಿಕ್ಕೆ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಅದ್ರ ಪೇಪರ್ ಲೀಕ್ ಆಗ್ತದೆ, ಮತ್ತೊಂದು ಆಗ್ತದೆ. ಉದ್ಯೋಗ ಇಲ್ಲ, ಕಲ್ತಿದ್ವಿ ಅರ್ಥ ಇದ್ದ ಆಸ್ತಿನೂ ಎಜುಕೇಷನ್ ಕೊಟ್ಟುಬಿಡುವಂಥದ್ದು. ಖಾಸಗಿಗಳ ಎಜುಕೇಷನ್ ಅದ್ರ ವಿರುದ್ಧ ಇವತ್ತು ಸೆಳೆದಿದ್ದಾರೆ. ಈ 12 ವರ್ಷಗಳಲ್ಲಿ ಜೋರಾಗಿಬಿಟ್ಟದು. ಮನಮೋಹನ್ ಸಿಂಗ್ ಹಾಕಿಕೊಟ್ಟಂಥ ವಿಷಕಾರಿ ಪದ್ಧತಿ ವ್ಯವಸ್ಥೆ ಇವತ್ತು ವಿನಾಶಕ್ಕೆ ಕಾರಣ ಆಗ್ಲಿಕ್ಕತ್ತದ. ಅದನ್ನೇ ಇವತ್ತು ಮಾತಾಡ್ತಾ ಇದ್ದಾಳ. ಇತ್ತೀಚೆಗೆ ಬೆಂಗಳೂರಿಗೆ ಬಂದು ಮಾತನಾಡಿದ ನಮ್ಮ ನೇಹಾ ಬೋರಾ ಸ್ಪಷ್ಟವಾಗಿ ಇದ್ದಾರೆ, ತಿಳ್ಕೊಂಡಿದ್ದಾರೆ. ಇವತ್ತು ಗಾಂಧೀಜಿಯವರು ಹೌದಪ್ಪ ಇವತ್ತು ಭಾಳ ಅನಿವಾರ್ಯದಾರೆ ದೇಶಕ್ಕೆ ಅನ್ನುವಂಥ ಮಾತನ್ನು ಒಪ್ಕೊಳ್ತಾ ಇದ್ದಾರೆ. ಹೊಸ ಜನಾಂಗ ನಾವೆಲ್ಲ ಅಂತೀವಿ, ಇವತ್ತು ಮೊಬೈಲ್ ಹಿಡ್ಕೊಂಡು ಕೊಡ್ತಾರೆ ರೀ, ಬರೀ ರೀಲ್ಸ್ ನೋಡ್ತಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ವಿ. ಇಲ್ಲ, ಬದಲಾಗ್ತಾ ಇದ್ದಾರೆ. ಯಾಕಂದರೆ ಹಸಿವು ಎಲ್ಲರನ್ನು ಬದಲು ಮಾಡ್ತಾ ಇದ್ದಾರೆ. ನಾಳೆ ಉದ್ಯೋಗ ಇಲ್ಲ ಅನ್ನೋದು ನಮ್ಮನ್ನೆಲ್ಲ ಬದಲು ಮಾಡ್ತಾ ಇದ್ದಾರೆ. ನಾವು ಹೋರಾಟ ಮಾಡಬೇಕು ಅನ್ನೋದು ಮಾಡ್ತಾ ಇದ್ದಾರೆ. ಉದ್ಯೋಗಗಳು ಸೃಷ್ಟಿ ಇರಲಿಲ್ಲ. ಇವತ್ತು ಉದ್ಯೋಗ ಬೇಕಾದ್ರೆ ಯಾರ್ಯಾರ್ದು ಕಾಲು ಹಿಡ್ಕೋಬೇಕು, ಮಾಡಬೇಕು, ದುಡ್ಡು ಇರಬೇಕು, ಮತ್ತೇನು ಇರಬೇಕು. ಸ್ವಂತ ದುಡ್ಡು ಹಾಕಿ ಏನು ಮಾಡೋದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋರು ನೀವು? ಒಳ್ಳೆ ಕಾನೂನು ಹಾಕಬೇಕು, ಚಾಂಗಡಿ ಹಾಕಬೇಕು, ಪಕೋಡ ಬನಾವೋ ಪಕೋಡ, ಬಜ್ಜಿ ಬನಾವೋ ಬಜ್ಜಿ. ಈ ವ್ಯವಸ್ಥೆ ನಮ್ಮ ಮೋದಿ ಮತ್ತು ಶಾರ್ ಅವರು ಡೈರೆಕ್ಷನ್ಸ್ ಎಷ್ಟು ಮಂದಿ ಮಾಡ್ತಾರೆ ಇದನ್ನೆಲ್ಲ. ನೋಡ್ರಿ, 40-50 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಲೋನ್ ರೂಪದಲ್ಲೇ ಕೊಟ್ಟಿದ್ದಾರೆ. ಯಾವುದಾದ್ರು ಲೋನು ನಿಮಗೆ ಗೊತ್ತಿರ್ಬೋದಲ್ಲ, ಅದು ಬ್ಯಾಂಕ್ಗಳ ಮೂಲಕ ಕೊಡುವಂಥ ಮುದ್ರಾ ಲೋನ್. ಮುದ್ರಾ ಲೋನ್ ಯಾರ್ಯಾರಿಗೂ ಹಂಚಿಬಿಟ್ಟಿದ್ದಾರೆ. ಅದನ್ನು ಯಾರ್ಯಾರಿಗೂ ಹಂಚಿಬಿಟ್ಟಿದ್ದಾರೆ. ಎಲ್ಲಿ ಹೋಯ್ತು ಗೊತ್ತಿಲ್ಲ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. 40-50 ಲಕ್ಷ ಕೋಟಿ ರೂಪಾಯಿ, 40 ಕೋಟಿ ಮೇಲೆ ಹಂಚಿದ್ವಿ ಅಂತ ಹೇಳ್ತಾರೆ. ಎಲ್ಲದದು ಎಲ್ಲದರೂ ಭ್ರಷ್ಟಾಚಾರ. ಲೋನ್ ಕೊಟ್ಟಿದ್ವಿ, ಸ್ವಂತ ಉದ್ಯೋಗ ಮಾಡೋಕೆ ಹಂಚಿದ್ವಿ. ಇವತ್ತೆಲ್ಲ ದೇಶ ದಿವಾಳಿ ಹೋಗ್ಬಿಟ್ಟದ. ಇಂಥ ಪ್ರಸಂಗದಲ್ಲ ಅನಿವಾರ್ಯವಾಗಿ ಮಧ್ಯಮ ವರ್ಗದ ಮಕ್ಕಳು ಇವತ್ತು ಎದ್ದು ನಿಂತಿದ್ದಾರೆ ಅಷ್ಟೇ, ಜನ್ಜಿ ಮತ್ತು CGP ಮಾಡಿ. ಆ ನೆಲೆಯಲ್ಲಿ ಬಂದಂಥ ಅವರು ಇವತ್ತು ಹುಡುಗರು ಹೇಳ್ತಾ ಇದ್ದಾರೆ, ವಿಶೇಷವಾಗಿ RSS ಮೋಸ ಮರೆಯುವುದಿಲ್ಲ. RSS ನಮ್ಮ ಮೋಸ ಮಾಡಿದ್ರೆ ಉದ್ಯೋಗ ಕೊಡ್ತೀನಿ ಮಾಡ್ತೀನಿ ಅಂತೇಳಿ BJP ಉದ್ಯೋಗ ಕೊಡ್ತಂತ ಹೇಳಿದ್ರು. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೆ ಇಲ್ಲ, ಕೊಡಲಿಲ್ಲ, ಮರೆತು ಬಿಟ್ಟರೆ ಎಲ್ಲರೂ. ಕೇವಲ ನಮ್ಗೆ ಬೇಕಾದಂಥ ಜನರಿಗೆ ಭ್ರಷ್ಟಾಚಾರ ಲಾಭ ಮಾಡಿಕೊಂಡ್ರು, ನಮ್ಮ ಪಕ್ಷಗಳನ್ನ ಬೆಳೆಸ್ಕೊಂಡ್ರು, ಪಾರ್ಟಿ ಫಂಡ್ ತೊಗೊಂಡು ಇವತ್ತು ಕಾರ್ಪೊರೇಟ್ಗಳನ್ನ ಬೆಳೆಸಿದ್ರು, ಮತ್ತೇನು ಕೊಟ್ಟಿಲ್ಲ. ಗಾಂಧೀಜಿಯವ್ರನ್ನ ಬಿಟ್ಟರು, ನಿಜವಾಗಿ ನಮಗೆ ಮೋಸ ಮಾಡಿದರು. RSSಗರು ಮೆರಿಟ್ ಅಂತೇಳಿ ಮತ್ತೇನು ಹೇಳಿ ನಮ್ಮ ದಾರಿ ತಪ್ಪಿಸಿದ್ರು ಅಂತೇಳಿ ವಾದ ಮಾಡ್ತಾ ಇದ್ದಾರೆ ನಮ್ಮ ಬೋರಾ ಅವರು, ನೇಹಾ ಬೋರಾ ಅವರು.
ಅದಕ್ಕೆ ನಾವು ಸ್ವತಂತ್ರ ಹೋರಾಟಗಾರರ ಸಾವಿರಾರು ಜನರ ತ್ಯಾಗ ಬಲಿದಾನದ ಫಲವಾಗಿ ನಾವೆಲ್ಲ ವಿಶ್ವವಿದ್ಯಾಲಯದ ಮೆಟ್ಟಲು ಹತ್ತಿದ್ದೇವೆ. ಇವತ್ತೇನಾದರೂ ನಾವು ಮೆಟ್ಟಲು ಒಂದು ಸ್ವಲ್ಪ ಹತ್ತಿದ್ರೆ ನಮ್ಮ ಸ್ವತಂತ್ರ ಹೋರಾಟಗಾರರ ಕಾರಣದಿಂದ, ಸ್ವಲ್ಪ ಹಿಂದೆ ನೆಹರು ಅವರು ಕೊಟ್ಟಂಥ ಅನುಕೂಲಗಳಿಂದ. ಅವರು ಪೂರ್ಣ ಕೊಟ್ಟಿಲ್ಲ, ತುರಂತ ಎಲ್ಲರಿಗೂ ಫ್ರೀ ಎಜುಕೇಷನ್ ಕೊಡಬೇಕಾಗಿತ್ತು ದೇಶದಲ್ಲಿ, ಕೊಡಲಿಲ್ಲ. ನಮ್ಮನ್ನು ಇವತ್ತೊಂದು ಯಾವುದೋ ತಂದೊಂದು ಒಂದೇನಪ್ಪ ಒಂದು ದೊಡ್ಡ ಕಾಡಿನ ತಂದು ಬಿಟ್ಟಂಗಾಗಿದೆ ನಮ್ಮ ಪರಿಸ್ಥಿತಿ ಅನ್ನೋಂಥ ಮಾತನ್ನು ವಾದ ಮಾಡ್ತಾ ಇರ್ತಾರೆ. ಆ ಹುತಾತ್ಮರು ತ್ಯಾಗ ಮಾಡಿ ನಮ್ಗೆ ಸ್ವತಂತ್ರ ಕೊಟ್ಟರು. ಅವ್ರ ಋಣ ನಮ್ಮ ಮೇಲದ. ಅವ್ರ ಋಣ ತೀರಿಸ್ಬೇಕಾಗಿತ್ತು ಅಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಈ ದೇಶ ಕಟ್ಟಬೇಕಾಗ್ಯದ, ಡೆವಲಪ್ ಮಾಡಬೇಕಾಗ್ಯದ ಅನ್ನುವಂಥ ಮಾತನ್ನ ಹೇಳಿದ. ಇವತ್ತು ಈ ಯುವ ಜನಾಂಗಕ್ಕೆ ಗೊತ್ತಾಗಲಿ ಇರ್ತದೆ ಗಾಂಧೀಜಿಯವ್ರ ಮಹತ್ವ. ಯಾಕೆ ಅವ್ರು ಗಾಂಧೀಜಿಯವರು ಗ್ರಾಮೀಣ ಉದ್ಯೋಗಗಳನ್ನ ಸ್ವಸಹಾಯದ ಮತ್ತು ಬೇರೆ ಮಾಡ್ತೀವಿ ನೀವು ಇವತ್ತು ಅದಲ್ಲ. ಗ್ರಾಮೋದ್ಯೋಗಗಳ ಜೊತೆಗೆ ಸ್ವರಾಜ್ಯ, ಆ ಸ್ವರಾಜ್ಯ ತಾವು ಕಟ್ಟುವಂಥ ತಮ್ಮ ವ್ಯವಸ್ಥೆ ತಾವು ಮಾಡುವಂಥ ಗಾಂಧೀಜಿಯವ್ರು ಬಯಸ್ತಾ ಇದ್ದಾರೆ. ಅದನ್ನು ನಾವು ಮಾಡಲಿಲ್ಲ ಅನ್ನೋದು ಇವತ್ತು ಮನವರಿಕೆ ಆಗಿರುತ್ತೆ. ಅದಕ್ಕೆ ನಾವು ಅಂತ ಹೋರಾಟ ಮಾಡ್ತಾ ಇದ್ವಿ. ಇವತ್ತು ಎಲ್ಲರಿಗೂ ಉದ್ಯೋಗ ಸಿಗುವಂಥ, ಎಲ್ಲರೂ ಬದುಕುವಂಥ ವ್ಯವಸ್ಥೆ ತರಬೇಕಾಗಿದೆ. ಅದನ್ನು ನಾವು ಮಾಡ್ತೀವಿ, ಮಾಡಲಿಕ್ಕೆ ಹೊರಟಿದ್ದೀವಿ, ನಮಗೆಲ್ಲ ಸಹಕಾರ ಮಾಡ್ರಿ ಅಂತಾರೆ. ಇಡೀ ದೇಶ ತುಂಬ ಹೋಗ್ತಾ ಇದ್ದಾರೆ ಇವರೆಲ್ಲ. CJP ಎಲ್ಲ ವೆಲ್ ಎಜುಕೇಟೆಡ್. ಇವತ್ತಾದರೂ ಇವ್ರು ಎಳಿಸ್ತಾ ಇದ್ದಲ್ಲ ಗಾಂಧೀಜಿಯವ್ರು ಹೇಳಿದಂಥ ವಿಚಾರ, ಅದು ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಂತೇಳಿ. ಇವತ್ತು ಹೊಡೆದು ಬಿದ್ದದ ಎಲ್ಲರಿಗೂ ಉದ್ಯೋಗ ಇಲ್ಲ ಈ ದೇಶದಲ್ಲೇ. ಮುಂದೆ ಗುರಿ ಕಾಣ್ತಾ ಇಲ್ಲ, ಏನೂ ಕಾಣ್ತಾ ಇಲ್ಲ. ಇಂಥ ಪ್ರಸಂಗದಲ್ಲಿ ಒಂದು ನಮ್ಮ ಕನ್ನಡದ ಪ್ರಸಿದ್ಧ ಪತ್ರಿಕೆ ಪ್ರಜಾವಾಣಿಗೆ ಇಂಟರ್ವ್ಯೂ ಕೊಟ್ಟು ತಮ್ಮ ಮನದ ಮಾತನ್ನು ಮಾತಾಡಿದ್ದಾರೆ. ಅವ್ರ ಮಾತುಗಳನ್ನು ಗಮನಿಸಿದಾಗ ಹೌದು, ಇವತ್ತು ಈ ವ್ಯವಸ್ಥೆ ತಪ್ಪದ. ನಮ್ಮ ಎಂದ್ರೆ ಹೇಳ್ತಾ ಇರ್ತಾನೆ ಇದನ್ನು. ಈ ದೇಶಕ್ಕೆ ಗಾಂಧೀಜಿಯವರು ಎಷ್ಟು ಅನಿವಾರ್ಯ ಎಂಬುದನ್ನು, ಯಾಕಂದ್ರೆ ನಮ್ಮಲ್ಲಿ ಜನಸಂಖ್ಯೆ ಸಾಕಷ್ಟದ, ಫಲವತ್ತಾದ ಭೂಮಿ ಅದ. ಆ ಭೂಮಿಯಲ್ಲಿ ಹುಟ್ಟಾಕಿ ಅದನ್ನು ಬರ್ತಿರೋ ಬೆಳೆಗಳಿಂದ ಲಾಭ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ಕೋಬೇಕಾಗಿದೆ. ನೋಡಿ ಇವತ್ತು ಸಕ್ರೆ ವಿಷಯದಲ್ಲಿ ಯಾವ ಲಾಭ ಮಾಡ್ಕೊಂಡು ಹೇಳ್ರಿ, ರೈತಗೂ ಇಲ್ಲ, ತಿನ್ನೋಗೂ ಇಲ್ಲ. ರೈತ ಕಬ್ಬಿನಿಂದ ಬೆಲೆ ಬರಲಿಲ್ಲ, ತಿನ್ನೋವು ಸಕ್ಕರೆ ಸಿಗ್ತಾ ಇಲ್ಲ. ಇವತ್ತು 80-90 ರೂಪಾಯಿ KG ಆಗ್ತದೆ. ಯಾರು ಹೊಡೆದ್ರು? ಇದೇ ದುಷ್ಟ ವ್ಯವಸ್ಥೆ, ಇದು ಹೋಗ್ಬೇಕಾಗಿದೆ. ಇದಕ್ಕೆ ಇವತ್ತು ಎದ್ದು ನಿಂತಿದ್ದಾರೆ CJP ಅವರು, ಇನ್ನುಳಿದವರು ಎಲ್ಲರೂ CJP ಮತ್ತು ಜಿಂಜಿಗಳು. ಅದು ಹಿಂಸಾರೋಪ ಹೊಡೆದಿಲ್ಲ ಇವರು ಹಿಂಸಾರೋಪ ಹೊಡೆದಿಲ್ಲ, ಪ್ಯಾಸಿಸ್ಟ್ ಆಗಿಲ್ಲ. ಇವರು ಹೊಡೆದು ತೆಗೆದು ಹಾಕಬೇಕು ಅನ್ನೋ ವಿಚಾರ ಇಲ್ಲ. ಗಾಂಧೀಜಿಯವರು ಹಂಗೆಲ್ಲರೂ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನುವಂಥ ವಿಚಾರಗಳು ಹೊಂದಿದ್ದಾರೆ. ಇದು ವೆಲ್ಕಮ್ ಟು ದ ನ್ಯೂ ಜನ್ರೇಷನ್. ಹೊಸ ಜನಾಂಗ ಒಂದು ವಿಚಾರ ಮಾಡ್ತಾ ಇದ್ದಾರೆ. ಹೌದಪ್ಪ, ಇದರಿಂದ ಏನೂ ಇಲ್ಲ, ನಮಗೇನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ಸೃಷ್ಟಿ ಮಾಡೋಕ್ಕೆ ಎಲ್ಲರೂ ಇಲ್ಲ. ಎಲ್ಲ ಕ್ಷೇತ್ರಗಳು ಇವತ್ತು ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ಎಲ್ಲ ಭ್ರಷ್ಟತೆಯಿಂದ, ಸರ್ಕಾರದ ಕ್ಷೇತ್ರಗಳಲ್ಲಿ ಭ್ರಷ್ಟತೆಯಿಂದ ಕೂಡಿದಾವ. ಆದರೆ ಇನ್ನು ಪ್ರೈವೇಟೈಸೇಷನ್ ಮಾಡಿ ಎಲ್ಲ ಇವತ್ತು ನಾವೇನು ಮಾಡಿದಪ್ಪ ಅಂತಂದ್ರೆ ಅದಾನಿ ಅಂಬಾನಿ ಅಂತವ್ರನ್ನ ಇವತ್ತು ಬೆಳೆಸ್ಕೊತ ಬಿಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳೋ ಮೂಲಕ, ಆ ಚರ್ಚೆ ಮಾಡೋ ಮೂಲಕ ಅಟ್ಲೀಸ್ಟ್ ಈಗಾದರೂ ಇಲ್ಲಿವರೆಗೆ ಕಮ್ಯುನಿಸ್ಟ್ರು ಅವರು ಏನೋ ವಾದ ಮಾಡ್ತಿದ್ರು. ಗಾಂಧಿನ ಹೇಳ್ತಾರೆ ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ ಅಂತ ವಾದ ಮಾಡ್ತಿದ್ರು. ಇವತ್ತು ಗಾಂಧಿನ ಬಿಟ್ಟು ಮತ್ತೊಂದು ಪರಿಹಾರ ಇಲ್ಲ ಅನ್ನೋದು ಇವತ್ತು ನಮ್ಮ ಯುವಕರಿಗೆ ಮನವರಿಕೆ ಆಗ್ತದೆ. ಜಂಜಿ ಮತ್ತು ಅದೇ ಕಾಲಕ್ಕೆ CJPಯ ನಿಮಗೆ ಗೊತ್ತದ ದೀಪ್ಕೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಗಾಂಧಿ ಮತ್ತು ಅಂಬೇಡ್ಕರ್ ನೆಲೆಗಟ್ಟು ನಾವು ಹೋಗ್ತಾ ಇದ್ದೀವಿ ಅಂತೇಳಿ. ಇವತ್ತು ಮೋದಿಯವ್ರ ಸರ್ಕಾರ ಸಹಿತ ಈ ಒಂದು ಹೊಸ ಬೆಳವಣಿಗೆಯಿಂದ ನಡಗ್ತಾ ಇದೆ. ಹೌದಪ್ಪ, ಇದು ಮೂಲಕ್ಕೆ ಆಗ್ತಾ ಇದ್ದಾರೆ ಅವರು. ಖರೆ ಆದರೆ ಅವ್ರಿಗೆ ಹೊಟ್ಟೆಗೆ ಇಲ್ಲ, ನಾಳೆ ಉದ್ಯೋಗಗಳೇ ಇಲ್ಲ, ಎಲ್ಲಿ ಹೋಗ್ಬೇಕು ಅವರು? ಎಕ್ಸಾಮ್ಗಳೆಲ್ಲ ಭ್ರಷ್ಟ ಆಗಿದಾವೆ. ದುಡ್ಡು ಕೊಟ್ಟವ್ರು ಪಾಸಾಗಿ ಹೋಗ್ತಾರೆ, ಅವ್ರು ಹಿಡ್ಕೊಳ್ತಾರೆ. ಮತ್ತು ಕೋಟಿಗಟ್ಟಲೆ ಇದ್ದಾವೆ. 50 ಲಕ್ಷ ಇದ್ದಾವೆ, ಬದುಕಕ್ಕೆ ಸಾಧ್ಯ ಇಲ್ಲ. ನಾಳೆ ಕೋಟಿ ಇದ್ರೂ ಬದುಕಕ್ಕೆ ಸಾಧ್ಯ ಇಲ್ಲ. ರೊಕ್ಕ ತೊಗೊಂಡು ತಿನ್ನೋದೇನು ರೀ? ಅದಕ್ಕೆ ಪ್ರಾಮಾಣಿಕತೆ ಬೇಕು, ಎಜುಕೇಷನ್ ಬೇಕು, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗುವಂಥ ಕ್ಷೇತ್ರ ಕೃಷಿ ಆಧಾರಿತ ಉದ್ಯೋಗಗಳು ಬೇಕು. ಇದು ಬಿಟ್ಟು ಬೇರೆ ಇಲ್ಲ ಅನ್ನುವಂಥ ಮನವರಿಕೆ ನಮ್ಮ ಯುವ ಜನಾಂಗದಲ್ಲಿ ಬರ್ತಾ ಇದೆ. ಅವರೇ ಇವತ್ತು ನಮ್ಮ ಬುದ್ಧಿವಂತ ಪ್ರಸಂಗಕ್ಕೆ ಬಂದು ನಿಂತಿದ್ದಾರೆ, ಆ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಅದಕ್ಕೆ ಕಾರಣ ಅಂದ್ರೆ ಅವರ ನಿರುದ್ಯೋಗ ಮತ್ತು ಜ್ಞಾನ ಬುದ್ಧಿನ ಬೆಳೆಸ್ಕೊಂಡಿದ್ದಾರೆ. ಇವತ್ತು ಅವ್ರು ನಮ್ಮ ಮೂಲ ಎಲ್ಲಿದಪ್ಪ ನಮ್ಮದು ಒಂದು ಕಂಡು ಹಿಡ್ಕೊಂಡಿದ್ದಾರೆ. ಮತ್ತು ಈಗ ಬಂದಿದ್ದು ಗಾಂಧಿಯ ನೆಲೆಗೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಜೊತೆಗೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅಂತ ತಿಳಿಸ್ತಾ ಇರೋದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ
ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.